ಇಂಡಿಯಾದ ಸೊಗಡು ಈ ಚಿತ್ರದಲ್ಲಿ ಕಾಣ್ತಾ ಇದೆ. ಭಾರಿ ವರ್ಷದಿಂದ ಇದ್ದ ಚಿತ್ರಗಳು ಬಂದಿರಲಿಲ್ಲ. ನಾನು ಇವತ್ತು ಪುನೀತ್ ಮತ್ತೆ ದರ್ಶನ್ ಚಿತ್ರ ನೋಡ್ದಂಗಾಯ್ತು. ಇವರು ಮೊದಲನೇ ಚಿತ್ರ ಅಂತ 10 ಚಿತ್ರ ನಟನೆ ಮಾಡಿದಷ್ಟು ಉರುಪಿಂದ ಮಾಡಿದ್ದಾರೆ. ಚೆನ್ನಾಗಿದೆ. 100 ದಿವಸ ಇದು ಚಿತ್ರ ಓಡ್ತದೆ, ಇದರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಹೇಳೋದು ನನ್ನ ಭರವಸೆಯ ಮಾತು. ತುಂಬಾ ಚೆನ್ನಾಗಿದೆ. ಆಟೋ ಡ್ರೈವರ್ಸ್ಗೆಲ್ಲ ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಕನ್ನಡ ಇಂಡಸ್ಟ್ರಿಲಿ ಎಲ್ರಿಗೂ ಅಂದ್ರೆ ಅವಕಾಶ ಕೊಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಬಂದು ಎಲ್ಲ ಥಿಯೇಟ್ರಲ್ಲೇ ನೋಡಿ ಹೊಸ ಟ್ಯಾಲೆಂಟ್ಸ್ಗೆ ಪ್ಲೀಸ್ ಎನ್ಕರೇಜ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾರೆ. ನನ್ಗೆಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಅಂದ್ರೆ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಹೊಸಬ್ರು ಅನ್ನೋ ತರ ಫೀಲ್ ಏನಿಲ್ಲ. ಆಕ್ಚುಲಿ ದೇ ಆರ್ ವೆರಿ ಟ್ಯಾಲೆಂಟೆಡ್. ನಮ್ಮಲ್ಲೂ ಒಂದೊಳ್ಳೆ ಸ್ಟಾರ್ಗಳು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ನಾವು. ಸೊ ಎಲ್ಲರೂ ಬಂದು ನೋಡ್ಬೋದು. ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ, ಪೈಸಾ ವಸೂಲ್ ಪಿಕ್ಚರ್ ಅಂತ ಹೇಳಿ. ಆಟೋ ಡ್ರೈವರ್ಸ್ ಅಂದ ತಕ್ಷಣ ಒಂದಿಷ್ಟು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಇದ್ರಲ್ಲಿ ಯಾವ ತರ ಇದೆ ಅಂತ ಹೇಳಿ ನೀವು ಹೋಪ್ ಮಾಡ್ತೀರಾ? ಇದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಟ್ಯಾಲೆಂಟ್ ಇದ್ರೆ ಆಟೋ ಡ್ರೈವರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಂದ್ರೆ ಟ್ಯಾಲೆಂಟ್ಗೆ ಯಾವತ್ತೂ ಮೋಸ ಆಗಲ್ಲ. ದುಡ್ಡಿರೋರು ಇಲ್ದಿರೋರು, ಆಟೋ ಡ್ರೈವರ್ಸ್ ಮತ್ತೊಬ್ರು, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಟೋಟಲಿ ಈಗ ನಮಗೆ ಕಲೆ ಅಂತಿದ್ರೆ ಒಂದು ಸ್ಟೇಜ್ ಸಿಕ್ಕಿದಾಗ ದೇ ಕ್ಯಾನ್ ಡೂ ಎನಿಥಿಂಗ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಕಲೆಗೆ ಮೋಸ ಆಗಬಾರ್ದು, ಹೆಂಗಾದ್ರೂ ಆಗ್ಲಿ ಸರಸ್ವತಿ ಕೈ ಹಿಡಿತಾಳೆ ಅನ್ನೋ ಮೆಸೇಜ್ ಇದೆ ಇದರಲ್ಲಿ. ಸೊ ಸಿನಿಮಾದಲ್ಲಿ ನೋಡ್ಬಿಟ್ಟು ರಿಯಲ್ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಷ್ಟದಿಂದ ಬಂದು ಮಾಡಿರೋದಲ್ಲ, ತುಂಬಾ ಚೆನ್ನಾಗಿ ನೋಡ್ಬೋದು. ಸ್ಟೋರಿ ಚೆನ್ನಾಗಿದೆ. ಒಳ್ಳೆ ಟ್ಯಾಲೆಂಟ್ ಮಾಡಿದ್ದಾರೆ. ಆ ಟ್ಯಾಲೆಂಟ್ ನ ನೋಡಿ ಎಲ್ಲ ಪ್ರೋತ್ಸಾಹಿಸ್ಲಿ. ಎಲ್ಲ ನಮ್ಮ ಸಿನಿಮಾ ನೋಡಿ ಮುಂದೆ ಬರಂಗ್ ಮಾಡ್ಲಿ. ನಮ್ಗೆ ಸಪೋರ್ಟಿಂಗ್ ನೇಚರ್ ಎಲ್ಲ ಇಷ್ಟ ಆಯ್ತು. ನೋಡ್ಬೋದು, ಎಲ್ಲರೂ ನೋಡ್ಲಿ. ಫ್ಯಾಮಿಲಿ ನೋಡೋಂಗಿದೆ. ಎಲ್ಲರೂ ನೋಡ್ಲಿ, ಎಲ್ಲ ಪ್ರೋತ್ಸಾಹಿಸ್ಲಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ನೋಡ್ಲಿ ಎಲ್ಲರೂ. ಥ್ಯಾಂಕ್ ಯು. ಇವಾಗ ದೊಡ್ಡ ಮನ್ಸ ಅಂತ ಜಸ್ಟ್ ಪ್ರೀಮಿಯರ್ ಶೋ ನೋಡ್ಕೊಂಡ್ಬಂದ್ವಿ. ಯಾಕಂದ್ರೆ ಇವಾಗ ಒಬ್ಬ ಆಟೋ ಡ್ರೈವರ್ ಆಗಿ ಆಟೋ ಡ್ರೈವರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ಆಟೋ ಡ್ರೈವರ್ ಹೀರೋನು ಆಗ್ಬೋದು ಅಂತ ಈ ಫಿಲ್ಮಲ್ಲಿ. ಯಾಕಂದ್ರೆ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಅಂದ್ರೆ ಆಗ್ಬೋದು ಅಂತ ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ. ಫಿಲ್ಮ್ ತೋರಿಸೋದು ಅಂತಂದ್ರೆ ಈಗಿನ ಚಲನದಲ್ಲಿ ಹೊಸಬರಿಗೆ ಎಲ್ಲರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಬರೀ ಹಳೆಬ್ರೆ ಅಂತಲ್ಲ, ಈಗಿನ ಕಾಲದಲ್ಲಿ ಹೊಸಬ್ರಿಗೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಫಿಲ್ಮ್ ಮಾತ್ರ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. ಆಲ್ ದ ಬೆಸ್ಟ್. ಏನಕ್ಕೆ ಪಾರ್ಕಿಂಗ್ ಕೊಡಲ್ಲ? ಮೇನ್ ಇದು ಪಾರ್ಕಿಂಗ್ ಎಲ್ಲ ಕಡೆ ಕೊಡಬೇಕು ಆಟೋದವ್ರಿಗೆ. ಸರಿ, ಇದು ಇನ್ನೊಂದೇನಂದ್ರೆ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಇದುವರೆಗೂ ಸೆಲೆಬ್ರಿಟಿ ಶೋ ಅಂತಂದ್ರೆ ಎಲ್ಲ VIP ಸೆಲೆಬ್ರಿಟಿಗಳು ಹಾಕಿರ್ತಾರೆ. ಡಿ ಬಾಸ್ ಅಭಿಮಾನಿಯಾಗಿ ಇವತ್ತು ಡಿ ಬಾಸ್ ತರ ನಡ್ಕೊಂಡಿದ್ದಾರೆ ಈ ಸಿನಿಮಾ ಹೀರೋ. ಯಾಕೆಂದ್ರೆ ಸೆಲೆಬ್ರಿಟಿ ಶೋಗೆ ನಮ್ಮಂತ ಸೆಲೆಬ್ರಿಟಿ ಅಂದ್ರೆ ಡ್ರೈವರ್ಸ್ಗಳನ್ನ ಕರೆಸಿ ಮೂವಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರ ಆಕ್ಟಿಂಗ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದು ಮಾತಾಡಂಗಿಲ್ಲ, ಅಲ್ಟಿಮೇಟ್. ಆದ್ರೆ ಇನ್ನೊಂದೇನಪ್ಪ ಪ್ರಶ್ನೆ ಅಂದ್ರೆ ಬಡವ್ರ ಮಕ್ಕಳನ್ನ ಬೆಳೆಯಕ್ ಬಿಡಲ್ಲ. ಯಾಕೆ ಬಡವ್ರ ಮಕ್ಳು ಯಾವ್ದಾದ್ರು ಸಿನಿಮಾ ಬಂತಂದ್ರೆ ತುಳಿಯಕ್ ನೋಡ್ತಾರೆ. ಎಲ್ಲ ಪ್ಯಾನ್ ಇಂಡಿಯಾದಿಂದ ಹೋಗ್ತಾರೆ. ಪ್ಯಾನ್ ಇಂಡಿಯಾ ಬಿಟ್ಟು ಕನ್ನಡದವ್ರಿಗೆ ಇಲ್ಲಿರೋ ಹೊಸಬ್ರಿಗೆ ಒಂದು ಅವಕಾಶ ಕೊಡಿ, ಹೊಸಬ್ರ ಜೊತೆ ಸಿನಿಮಾ ಮಾಡಕ್ ಒಂದು ದಾರಿ ಕೊಡಿ. ಯಾಕೆ ಅವರು ಕಣ್ಣು ಕಾಣಲ್ವಾ? ಹೊರದೇಶದಿಂದ ಬರಬೇಕು, ಇಲ್ಲ ಬೇರೆ ಸ್ಟೇಟಿಂದ ಕರ್ಕೊಬರ್ಬೇಕು. ಒಂದು ಡ್ಯಾನ್ಸರ್ ಆಗಿರ್ಬೋದು, ಒಂದು ಡೈರೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ಮತ್ತೊಂದು ಎಲ್ಲ ಹೊರಗಡೆ ಹುಡ್ಕೋ ಬದಲು ನಮ್ಮಲ್ಲೇ ಇದ್ದಾರೆ. ಫಸ್ಟ್ ಅದನ್ನ ಹುಡುಕಿ ನೀವು ನಮ್ಮಲ್ಲಿರೋರಿಗೆ ಒಂದು ಬೆಲೆ ಕೊಡಿ. ಯಾಕಂದ್ರೆ ಇಂಥ ಹೀರೋಗಳು ಸಿಕ್ತಾಗ, ಇಂಥ ಹೀರೋಯಿನ್ಗಳು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇದಕ್ಕಿಂತ ಬೇಕು ಅವ್ರಿಗೆ ಯಾವ್ದೋ ಬೇಡದಿರೋದಕ್ಕೆ, ಎಲ್ಲಿಂದನೋ ಬಂದಿರೋದಕ್ಕೆ ಎಲ್ಲ ಇಲ್ಲಿ ರೆಡ್ ಕಾರ್ಪೆಟ್ ಹಾಕ್ತಾರೆ. ಆದ್ರೆ ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ ಇಲ್ಲಿ ಒಬ್ಬ ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾನೆ ಅಂದ್ರೆ ತುಳಿಯೋರು ತುಂಬಾ ಜನ ಇರ್ತಾರೆ. ಈ ಪೈರಸಿಗಳು ಭಾಗ್ಯ ಮಾಡ್ತಾರೆ. ಯಾಕಂದ್ರೆ ಬೆಳಿಬಾರ್ದು. ಇದು ದೊಡ್ಡವ್ರು ಕೆಲವ್ರು ಮಾಡೋ ಕೈವಾಡ ಇರ್ತದೆ. ಆದ್ರೆ ಇಂಥ ಚಿಕ್ಕ ಕಲಾವಿದರನ್ನ ಚೆನ್ನಾಗಿ ಬೆಳೆಸಿ, ಇನ್ನೂ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವತ್ತೂ ಒಂದು ಕನ್ನಡ ಸಿನಿಮಾಗಳು ಬೇಕು. ಇವತ್ತು ಸಿನಿಮಾಗಳು ಇಲ್ದಿರಾನೆ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಹೋಗಿ ಪಾಪ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಿರ್ಮಾಪಕರು ಬೀದಿ ಬತ್ತಿದ್ದಾರೆ. ಅವ್ರುಗಳನ್ನ ಉಳಿಸಿ, ಅವ್ರನ್ನ ಬೆಳೆಸಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪ್ರತಿ ಒಂದು ಥಿಯೇಟ್ರಲ್ಲಿ ಇದು ನಮ್ಮ ರಿಕ್ವೆಸ್ಟ್ ಅಲ್ಲ, ಆಳ್ರು ನೀವೇನಾರು ಅನ್ಕೊಳ್ಳಿ, ಪಾರ್ಕಿಂಗ್ ಕೊಡಿ. ಫಸ್ಟ್ ನಮ್ಮ ಆಟೋ ಚಾಲಕರಿಗೆ ಪಾರ್ಕಿಂಗ್ ಕೊಡಿ. ಯಾಕೆಂದ್ರೆ ನೀವ್ ಹೇಳ್ತೀರಾ, ಕೆಲವರು ಹೇಳ್ತಾರೆ ನಿರ್ಮಾಪಕ ಇರೋದು ಬೇರೆ ಯಾರಾದ್ರೂ ಹೇಳ್ಬೋದು, ನಮ್ಗೆ ಸಿನಿಮಾ ನೋಡಲ್ಲ, ಸಿನಿಮಾ ಓಡ್ತಿಲ್ಲ, ಸಿನಿಮಾ ಬರಲ್ಲ ಅಂತ. ಆದ್ರೆ ಅವ್ರುಗಳಿಗೂ ಹೇಳೋ ಒಂದ್ ಪ್ರಶ್ನೆ, ಸಿನಿಮಾ ನೋಡೋದು ಯಾರು? ಎಲ್ಲ ದುಡ್ಡಿದ್ದಾರೆ ಬಂದು ನೋಡಲ್ಲ. ಆಲ್ಮೋಸ್ಟ್ ಆಲ್ ಮಿಡಲ್ ಕ್ಲಾಸೇ ನೋಡೋದು. ಅದು ಯಾರೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರು, ಆಟೋ ಡ್ರೈವರು, ಗೂಡ್ಸ್ ಡ್ರೈವರು, ಪ್ರತಿಯೊಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ಬಂದು ನೋಡೋದು. ಆದ್ರೆ ಅವ್ರುಗಳಿಗೆ ಇಲ್ಲಿ ನಮ್ಗೆ ಜಾಗ ಇಲ್ಲ ಅಂದ್ರೆ ಗಾಡಿ ನಿಲ್ಸಕ್ಕೆ ಏನ್ ಮಾಡ್ತೀರಾ?
ಈಗ ಅವ್ರಿಗೆ ಗಾಡಿ ನಿಲ್ಸಿರುತ್ತೆ ಅಂದ್ರೆ ಬಂದು ಮೂವಿ ನೋಡೋದು. ಮತ್ತೆ ಇಲ್ಲಿ ಮೂವಿ ನೋಡಕ್ಕೆ ನಮ್ಗೆ ಗಾಡಿ ಜಾಗ ಇಲ್ಲ ಅಂದ್ರೆ ಏನ್ ಮೂವಿ ನೋಡೋಣ, ನಾವ್ ಯಾಕೆ ಬರೋಣ? ಗೊತ್ತಾಯ್ತು ನಿಮ್ ಕಷ್ಟ ಏನು ಅಂತ. ನಿಮ್ ಕಷ್ಟದಲ್ಲೇ ಸಿನಿಮಾ ಮಾಡಿದ್ದಾರೆ. ಖಂಡಿತ ಬಗ್ಗೆ ಹೇಳಿ, ಅವ್ರ ಅಭಿನಯದ ಬಗ್ಗೆ, ಡೈರೆಕ್ಷನ್ ಬಗ್ಗೆ ಏನ್ ಅನ್ಸುತ್ತೆ? ನಮ್ ಸೂಪರ್ ಅಲ್ಟಿಮೇಟ್. ಅದು ಒಂದು ಇನ್ನೊಂದೇ ಅಂದ್ರೆ ನಮ್ಮ ಆಟೋದವ್ರ ಬಗ್ಗೆ ಇವತ್ತಿನವರೆಗೂ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಸೂಪರ್ ಹಿಟ್ ಆಗಿದ್ದಾರೆ. ನಮ್ಮ ಡಿ ಬಾಸ್ ಆಗಿರ್ಬೋದು, ಸುದೀಪ್ ಅವ್ರ ಆಗಿರ್ಬೋದು, ನಮ್ಮ ಶಂಕರಣ್ಣ, ಅದು ಮಾತಾಡಂಗಿಲ್ಲ ಬಿಡಿ. ನಮ್ಮ ದುನಿಯಾ ವಿಚಾರ ಆಗಿರ್ಬೋದು, ಪ್ರತಿಯೊಬ್ರು ಹೀರೋಗಳು ನಮ್ಮ ಆಟ ಕಾನ್ಸೆಪ್ಟ್ ನ ಇಟ್ಕೊಂಡು ಉಪೇಂದ್ರ ಸರ್ ಇಂದ ಹಿಡಿದು ಅವತ್ತಿನ ಕಾಲದಿಂದ ಶಂಕರ್ ನಾಗ್ ಅವರಿಂದ ಹಿಡಿದು ರಾಜ್ಕುಮಾರ್ ಅವರಿಂದ ಹಿಡಿದು ನಮ್ಮ ವಿಷ್ಣುವರ್ಧನ್ ಸರ್, ಪ್ರತಿಯೊಬ್ರು ಆಟ ಕಾನ್ಸೆಪ್ಟ್ ತಂದವರು ಇದುವರೆಗೂ ಫೇಲ್ಯೂರ್ ಆಗಿಲ್ಲ. ಪ್ರತಿಯೊಬ್ರು ಕೂಡ ಆಟ ಕಾನ್ಸೆಪ್ಟ್ ತಂದವರು ಸೂಪರ್ ಹಿಟ್ ಆದ್ರೆ ಇದು ಕೂಡ ಸೂಪರ್ ಹಿಟ್ ಆಗ್ತಾರೆ. ಬಟ್ ಏನಪ್ಪಾ ಅಂದ್ರೆ ಸಿನಿಮಾನ ಗೆಲ್ಸಿ ಪೈರಸಿ ಮಾಡ್ಬಿಡಿ. ಜನ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡೋದಕ್ಕೆ ಫಸ್ಟ್ ಆದ್ಯತೆ ಕೊಡಿ. ಇಲ್ಲಿರೋ ನಟರನ್ನ ಗುರ್ಸಿ